ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್. ಆಶಯ ಭಾವ, ಆಶಯ ಭಾವ. ಆದರ್ಶ, ಆದರ್ಶ ಎಂಬ ಸಂಸ್ಕೃತ ಶಬ್ದದ ಮೂಲಾರ್ಥ ಕನ್ನಡಿ ಎಂದು. ಕನ್ನಡಿಯ ಎದುರು ನಿಂತಾಗ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುತ್ತೇವೆ. ಆದರ್ಶ ಎಂಬ ಸಂಸ್ಕೃತ ಶಬ್ದದ ಮೂಲಾರ್ಥ ಕನ್ನಡಿ ಎಂದು. ಕನ್ನಡಿಯ ಎದುರು ನಿಂತಾಗ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುತ್ತೇವೆ, ಸಿಂಗರಿಸಿಕೊಳ್ಳುತ್ತೇವೆ. ನಮ್ಮನ್ನು ಸರಿಪಡಿಸಿಕೊಳ್ಳುತ್ತೇವೆ, ಸಿಂಗರಿಸಿಕೊಳ್ಳುತ್ತೇವೆ. ಕನ್ನಡಿಯು ನಮಗೆ ಹೇಗಿರಬೇಕೆಂಬುದನ್ನು ಬಾಯ್ಬಿಟ್ಟು ಹೇಳದಿದ್ದರೂ ಅದರ ಎದುರಿನಲ್ಲಿ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಹಾಗೆಯೇ ಆದರ್ಶ ವ್ಯಕ್ತಿ ಎಂದರೆ ಯಾರನ್ನು ನೋಡಿ ನಾವು ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು, ವರ್ತನೆಗಳನ್ನು ಪರಿಷ್ಕರಿಸಿಕೊಳ್ಳಬಹುದೋ ಅಂಥ ವ್ಯಕ್ತಿ. ಅವರು ನಮ್ಮನ್ನುದ್ದೇಶಿಸಿ ಏನನ್ನೂ ಹೇಳದಿದ್ದರೂ ಅವರ ವ್ಯಕ್ತಿತ್ವವೇ ನಮಗೆ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರು ನಮಗೆ ಪರೋಕ್ಷ ಮಾರ್ಗದರ್ಶಕರಾಗುತ್ತಾರೆ. ನಾವು ಪ್ರತಿಯೊಬ್ಬರೂ ಅಂಥದೊಂದು ಆದರ್ಶವನ್ನು ಜೀವನದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಅದು ನಮ್ಮ ಬದುಕನ್ನು ರೂಪಿಸುತ್ತದೆ. ನಾವು ಸರಿದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ನಮ್ಮ ಜೀವನಕ್ಕೆ ಒಂದು ಗುರಿಯನ್ನು ಕೊಡುತ್ತದೆ. ಅದರಿಂದ ನಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಭವಿಷ್ಯದ ಗೊಂದಲಗಳೆಲ್ಲ ನಿವಾರಣೆಯಾಗಿ ನಮಗೆ
ಅತ್ಯಂತ ಖಚಿತವಾದ ದಾರಿಯು ಗೋಚರಿಸುತ್ತದೆ. ಹಾಗಾಗಿ ಆದರ್ಶವು ನಮ್ಮನ್ನು ಸ್ಪಷ್ಟ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ಆದರ್ಶವು ಓರ್ವ ವ್ಯಕ್ತಿ ಆಗಿರಬೇಕೋ ಅಥವಾ ಒಂದು ತತ್ವವೋ ಎಂಬುದನ್ನು ಪ್ರಸ್ತುತ ಪಾಠವು ಚರ್ಚಿಸುತ್ತದೆ. ದಿಸ್ ಈಸ್ ಆಲ್ ಫಾರ್ ಟುಡೇ. ಇವತ್ತಿಗೆ ಇಷ್ಟು ಸಾಕು. ವೀಕ್ಷಕರೇ, ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ, ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಈ ಎಲ್ಲ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ವ್ಯೂವರ್ಸ್, if you are watching our videos for the first time, if you want more videos about Kannada, please check out description or search for our channel at RN Miskin 2467 on YouTube. I have already uploaded all these videos. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.